ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಶ್ವಿನಿ ಶ್ರವಣ್ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ. ನನಗೆ ಬೈದ್ಬಿಟ್ರಿ, ನಾ ಮತ್ತೆ ಭೂಮಿ ಮಧ್ಯೆ ಒಬ್ಬರನ್ನ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಭೂಮಿನೇ ಆಗಿರ್ತಾಳೆ. ಅಶ್ವಿನಿ ಹೇಳಿದಾಗ, ಮಗಳೇ ಯಾಕಪ್ಪ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ನೀವು ಆ ಭೂಮಿ ವಿಷಯಕ್ಕೆ ನನ್ನ ಮೇಲೆ ಕಿರಿಸ್ದಾಗ್ಲೇ ನನಗೆಲ್ಲ ಅರ್ಥ ಆಯ್ತಪ್ಪ. ಸಾರಿ ಕಂದ, ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಆ ತರ ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡು. ಇವಾಗ ಹೋಗಿ ಕೈಕಾಲ್ ಮುಖ ತೊಳ್ಕೊಂಬ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಶ್ವಿನಿ ಅಲ್ಲಿಂದ ಹೊರಟೋಗ್ತಾಳೆ. ರೂಮಿಗೆ ಬಂದ್ಬಿಟ್ಟು ಸಿಕ್ಕಿರೋ ವಸ್ತುಗಳನ್ನೆಲ್ಲ ಎತ್ತೆತ್ ಬಿಸಾಕ್ತಾ ಇರ್ತಾಳೆ. ಭೂಮಿ ಕೋಮಾಗ ಹೊರಟೋಗ್ತಾಳೆ. ನನ್ನ ಲೈನ್ ಎಲ್ಲ ಕ್ಲಿಯರ್ ಆಗುತ್ತೆ. ಆದ್ರೂ ಮಾಡಿ ಅಜಿತ್ ನ ಹೊಲಿಸ್ಕೊಂಡು ಅವ್ನ ಜೊತೆ ಮದ್ವೆ ಆಗಿ ಆಗಿ ಮನೆಗೆ ನಾನು ಸೆಟ್ಲ್ ಆಗಿ ಆ ದೇವಯ್ಯನಿಗೆ ಕೈಗೆ ಚಿಪ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಭೂಮಿ ಬದುಕ್ಬಿಟ್ಲು. ಆ ದೇವಯ್ಯನ ಹೇಳಿದ್ದು ನಿಜ. ಭೂಮಿ ಗಟ್ಟಿಗಿತ್ತಿ. ಹಾಗಾದ್ರೆ ಅವಳು ಸಾವು ಕೈಯಿಂದಾನೆ ಅಂತ ಅನ್ಸುತ್ತೆ. ಹೇಗಾದ್ರೂ ಮಾಡಿ ನಾನು ಸಾಯಿಸ್ಲೇಬೇಕು. ಶ್ರವಣ್ ಬೇರೆ ನನ್ ಕೈ ತಪ್ಪು ಹೋಗ್ತಾ ಇದ್ದಾನೆ. ಸ್ವಲ್ಪ ದಿನ ಹೀಗೆ ಮುಂದುವರೆದ್ರೆ ಆ ಶ್ರವಣ್ಗೆ ನಾನೆಲ್ಲ ಮಗಳು, ಆ ಭೂಮಿನೇ ಮಗಳು ಅಂತ ಆಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಆ ಭೂಮಿ ಕಥೆನ ಮುಗಿಸ್ಲೇಬೇಕು. ಅಜಿತ್ಗೆ ಹತ್ರ ಆಗೋದಕ್ಕೂ ಆ ಶ್ರವಣ್ ನನ್ನಿಂದ ದೂರ ಆಗೋದಕ್ಕೂ ಆ ಭೂಮಿನೇ ತಡೆಯಾಗಿ ನಿಂತಿದ್ದಾಳೆ. ಮುಗಿಸ್ಬಿಟ್ರೆ ನನಗೆ ಯಾವ ಚಿಂತೆನೂ ಇರೋದಿಲ್ಲ. ನಾನು ಆ ಕೆಲ್ಸನ ಮಾಡ್ಲೇಬೇಕು. ತುಂಬಾ ಕೋಪದಲ್ಲೇ ಹೇಳ್ತಾಳೆ. ಕಡೆ ದೇವಯಾನಿ ಕೂಡ, ಛೇ ಸಾಕ್ಷಿ ಗುಂಡೊಡೆಯೋದು ಹೊಡೆದ್ಲು. ನೇರವಾಗಿ ಎದೆಗೆ ಹೊಡಿಬೇಕಾಗಿತ್ತು. ಕೇಸು ಅವಳ ತಲೆ ಮೇಲೆ ಬರ್ತಿತ್ತು. ಹಾಗೆ ನಮ್ ದಾರಿಯಿಂದ ಭೂವಿ ದೂರ ಆಗ್ತಾ ಇದ್ಲು. ನೋಡಿದ್ರೆ ಎಲ್ಲ ಎಡವಟ್ಟಾಗಿ ಕೂತಿದೆ. ಅಜಿತ್ಗೆ ಆ ಸಾಕ್ಷಿ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗಿರುತ್ತೆ. ಅಜಿತ್ ಅಂತೂ ಆ ರಾಣ ಮತ್ತೆ ಸಾಕ್ಷಿನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅವನ ಅರೆಸ್ಟ್ ಮಾಡೇ ಮಾಡ್ತಾನೆ. ಅರೆಸ್ಟ್ ಆಗಿ ನನ್ ವಿಷಯ ಏನಾದ್ರು ಬಾಯ್ಬಿಟ್ರೆ, ನೋ ನೆವರ್, ಆ ರೀತಿ ಮಾತ್ರ ಆಗ್ಲೇಬಾರ್ದು. ನಿನ್ನ ನಾನ್ ಕಾಪಾಡ್ಕೊಂಡ್ ಬಂದಿರೋ ರಹಸ್ಯ ಎಲ್ಲ ಹೊರಗಡೆ ಬರುತ್ತೆ. ಆಸ್ತಿ ಏನು ನನ್ ಕೈ ಸೇರಿಲ್ಲ. ನನ್ ಮಗಳಿಗೆ ಒಂದ್ ನೆಲೆ ತೋರಿಸಿಲ್ಲ ಇನ್ನು ನಾನು. ಇವಾಗ ನನ್ ವಿಷಯ ಇಷ್ಟ ಬೇಗ ಆಚೆ ಬರ್ಲೇಬಾರ್ದು. ಮಾಡಿ ಇದನ್ನ ನಾನು ಹ್ಯಾಂಡ್ಲ್ ಮಾಡ್ಲೇಬೇಕು ಅಂತ ಫೋನ್ ಮಾಡ್ಬಿಟ್ಟು, ಎಲ್ಲಿದ್ದೀರಾ ಇವಾಗ ಕೇಳಿದಾಗ, ಸಾಕ್ಷಿ ಸುಡುಗಾಡಲ್ಲಿ ಬರ್ತೀರಾ? ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಕೈಗೆ ಬುದ್ಧಿ ಕೊಟ್ಟವಳು ನೀನು. ಪಶ್ಚಾತ್ತಾಪ ಪಡೋ ಟೈಮ್ ಬಂದಿದೆ. ದೇವಯ್ಯನ ಹೇಳಿದಾಗ, ವಾಟ್ ಯು ಮೀನ್ ಅಂತ ಸಾಕ್ಷಿ ಕೇಳ್ತಾಳೆ. ಮತ್ತೆ ಭೂಮಿ ಮತ್ತೆ ಮೊದ್ಲೇ ಬರ್ತಾಳೆ ಅನ್ನೋ ವಿಷಯನ ನಿಮಗೆ ನಾನು ಮೊದ್ಲೇ ಹೇಳಿದ್ದೆ, ಎಚ್ಚೆತ್ಕೊಳ್ಳಿ ಅಂತ. ಅದನ್ ಬಿಟ್ಟು ಇನ್ನೊಂದ್ ಕಿತಾಪತಿ ಮಾಡಿ ಕುತ್ಕೊಳ್ಳಿ ಅಂತಲ್ಲ. ಹೀಗೆ ಗುಂಡೊಡೆಯೋ ಅವಶ್ಯಕತೆ ಇತ್ತ? ಇವಾಗ ನೋಡಿ, ಒಂದ್ ಮಾಡಕ್ ಹೋಗಿ ಮಾಡ್ಕೊಂಡಂಗಾಯ್ತು ಅಂತ ದೇವಯ್ಯನ ಹೇಳ್ತಾಳೆ. ಆದ್ರೂ ಕಳ್ಳರು ಕೊಲೆಗಾರರು ಅಂತ ಹೇಳಿದ್ರೆ ಅದನ್ನ ಕೇಳಿಸ್ಕೊಂಡು ನೀವು ಸುಮ್ನಿರ್ತೀರಾ? ನನ್ ಕೈಲಿ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನಿರಕ್ಕಾಗಿಲ್ಲ. ಅಲ್ಲಿ ಟ್ರಿಗರ್ ಪ್ರೆಸ್ ಮಾಡಿದೆ. ಅದು ಹೋಗಿ ಅವಳಿಗೆ ತಾಕ್ತು. ಅವಳು ಸತ್ಲಾ ಬದುಕಿದಾಳ? ಸಾಕ್ಷಿ ಕೇಳಿದಾಗ, ಅವಳು ಗಟ್ಟಿ ಪಿಂಡ, ಬೇಗ ಸಾಯೋದಿಲ್ಲ. ಅವಳಿವಾಗ ಬದುಕಿದಾಳೆ. ಆದ್ರೆ ಅಜಿತ್ ನಿಮ್ಮನ್ನ ಸುಮ್ನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಾ? ನನ್ನನ್ನ ಅರೆಸ್ಟ್ ಮಾಡಿದ್ದು ಆಯ್ತು, ನಾನ್ ಬೇಲ್ ತಗೊಂಡು ಆಚೆ ಬಂದಿದ್ದು ಆಯ್ತು. ಸಾಕ್ಷಿ ಹೇಳಿದಾಗ, ಇಷ್ಟ ಬೇಗ ಇದೆಲ್ಲ ಆಯ್ತಾ? ನಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ಬಂದಾಗ ನಾವು ಕೈ ಕಟ್ಕೊಂಡು ಕೂತ್ಕೊಂಡು ಇಲ್ಲ ತಪ್ಪಾಯ್ತು, ನೀವೇನೇ ಶಿಕ್ಷೆ ಕೊಟ್ರು ಅನ್ಭವಿಸ್ತೀವಿ ಅಂತ ಅನ್ಕೊಂಡಿದ್ದೀರಾ? ಇಂಥದನ್ನೆಲ್ಲ ಎಷ್ಟು ನೋಡಿ. ಈ ಸರಿ ಮಾತ್ರ ಅಜಿತ್ ನಮ್ಮ ಮಿತಿಗೂ ಮೀರಿ ನಡ್ಕೊಂಡಿದ್ದಾನೆ. ನಾವ್ ಇಷ್ಟಕ್ಕೆ ಸುಮ್ನೆ ಬಿಡಲ್ಲ. ಇನ್ಮೇಲೆ ಅವನಿಗೆ ಬುದ್ಧಿ ಕಲಿಸ್ತೀವಿ. ನಿಮ್ ಟಾರ್ಗೆಟ್ ಭೂಮಿ ಆಗಿದ್ಲಲ್ವಾ? ಅದೇ ನಮ್ ಟಾರ್ಗೆಟ್ ಆ ಅಜಿತ್ ಆಗಿರ್ತಾನೆ. ಇರಿ ಅವನಿಗೆ ಹೇಗ್ ಪಾಠ ಕಲಿಸ್ತೀವಿ ಅಂತ. ಯಾಕಾದ್ರೂ ನಮ್ಮನ್ನ ಎದುರಾಕೊಂಡೆ ಅಂತ ಅನಿಸ್ಬೇಕು. ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಹೇಳಿ ಸಾಕ್ಷಿ ಕೋಪದಲ್ಲಿ ಫೋನ್ ನ ಕಟ್ ಮಾಡ್ತಾಳೆ. ಹಲೋ ಅಂತ ದೇವಯಾನಿ ಹೇಳ್ತಾನೆ ಇರ್ತಾಳೆ. ಇವ್ರೇನಾದ್ರೂ ಅಜಿತ್ ನ ಕೊಲೆಗಿಲೆ ಮಾಡಕೊಟ್ಟಿದಾರ? ಹೇಗೆ ಬರ್ದು ಅಜಿತ್ ಮೇಲೆ ಅಂಜು ಪ್ರಾಣನೇ ಇಟ್ಕೊಂಡಿದ್ದಾಳೆ. ಏನಾದ್ರೂ ಆದ್ರೆ ಅವಳು ಮಾತ್ರ ತಡ್ಕೊಳ್ಳೋದಿಲ್ಲ. ನಾನು ಏನ್ ಮಾಡ್ಲಿ ಅಂತ ದೇವಯಾನಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಕಡೆ ರಾಣ ಮತ್ತೆ ಸಾಕ್ಷಿ ಅಜಿತ್ ಮಾಡಿರೋ ಅವಮಾನನೆಲ್ಲ ತುಂಬಾನೇ ಕೋಪ ಮಾಡ್ಕೊಂತಾ ಇರ್ತಾರೆ. ಡ್ಯಾಡ್, ಯಾವ್ದೇ ಕಾರಣಕ್ಕೂ ಅಜಿತ್ ನ ಬಿಡಬಾರ್ದು. ನನ್ನನ್ನೇ ಸ್ಟೇಷನ್ ಮೆಟ್ಲು ಹತ್ತಿಸ್ತಾ, ನನ್ನನ್ನೇ ಕಂಬಿ ಹಿಂದೆ ಹೋಗೋ ತರ ಮಾಡ್ಬಿಟ್ಟ. ನಾನು ಯಾವತ್ತೂ ಮರೆಯೋದಿಲ್ಲ ಡ್ಯಾಡ್. ಹೇಗಾದ್ರೂ ಮಾಡಿ ಅವನಿಗೆ ಬುದ್ಧಿ ಕಲಿಸ್ಲೇಬೇಕು. ಡ್ಯಾಡ್ ಪ್ಲೀಸ್ ಡ್ಯಾಡ್ ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ. ಡೋಂಟ್ ವರಿ ಬೇಬಿ, ನಾನಿದ್ದೀನಿ, ಏನು ಚಿಂತೆ ಮಾಡಕ್ ಹೋಗ್ಬೇಡ. ನನ್ ಮಗಳನ್ನ ಮುಟ್ಟಿದ್ರೆ ಏನಾಗುತ್ತೆ ಅಂತ ನಾನ್ ಅವನಿಗೆ ತೋರಿಸ್ತೀನಿ. ನನ್ ಮಗಳನ್ನ ಮುಟ್ತಾ ಅಲ್ವಾ, ನಾನೀಗ ಅವನ್ ತಂದೆನ ಮುಟ್ತೀನಿ. ಇರೋ ಬಲಿ ನಮ್ ಮುಂದೆ ಆಗಿದೆ. ಆ ಬಲಿ ಇರುವಾಗ ನಾವೇನು ಚಿಂತೆ ಮಾಡೋದ್ ಬೇಡ. ದೊಡ್ಡ ಬಿಸ್ನೆಸ್ ನಡೆಸ್ತಾ ಇದ್ದಾನಲ್ವಾ, ಇನ್ವೆಸ್ಟ್ಗೆ ಹೇಗ್ ದುಡ್ಡು ಬಂತು? ಅವನ ಅಕೌಂಟಿಗೆ ಅಂತೂ ಬಂದಿಲ್ಲ. ಗೋಲ್ಮಾಲ್ ಮಾಡೇ ಇರ್ಬೇಕಲ್ವಾ? ದೇಶದಲ್ಲಿರೋ ಗೋಲ್ಮಾಲ್ನೆಲ್ಲ ಕಂಡಿಡಿಯೋ ಅಜಿತ್ಗೆ ತನ್ನ ತಂದೆನೆ ಮಾಲ್ ಮಾಡಿದಾರೆ ಅಂತ ಗೊತ್ತಾದ್ರೆ ಆಗುತ್ತೆ. ನೋಡ್ತಾ ಇರು, ತಂದೆನ್ನೇ ಅವ್ನ ಕೈಯಾರೆ ಅರೆಸ್ಟ್ ಮಾಡ್ಬೇಕು. ಹಾಗೆ ನಾನ್ ಬುದ್ಧಿ ಕಲಿಸ್ತೀನಿ. ರಾಮ್ ಮೇಲೆ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಕಡೆ ಸಾಹೇಬ್ರೆ, ಯಾಕೆ ಏನಾಯ್ತು? ಯಾಕೆ ಆ ರೀತಿ ಇಟ್ಕೊಂಡಿದೀರಾ ಅಂತ ಭೂಮಿ ಕೇಳಿದಾಗ, ಭೂಮಿ ನೀನು ಬಾಯಿ ಮಾತಿಗೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿ ಇದೆಯಾ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಪ್ರಾಣ ಕೊಡಕ್ ನಿಜವಾಗ್ಲೂ ಸಿದ್ಧವಾಗಿದೆಯಲ್ಲ ಅಂತ ಹೇಳಿದಾಗ, ಆಗ ಭೂಮಿ, ಸಾಹೇಬ್ರೆ ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಭೂಮಿ ಹೇಳ್ತಾಳೆ, ಭೂಮಿ ನೋಡು, ಇನ್ನೊಂದ್ಸರಿ ಈ ತರ ಸಾಹಸಕ್ಕೆಲ್ಲ ಕೈ ಹಾಕ್ಬೇಡ. ಹೇಳ್ತಾ ಇದೀನಿ ತಾನೆ, ದೊಡ್ಡ ಶಬ್ದ ಎಲ್ಲ ಕೇಳಿದ್ರೆ ಆಗಲ್ಲ ಅಂತ ಗೊತ್ತು. ಇನ್ಮೇಲೆ ಆ ಸಾಕ್ಷಿ ಗನ್ ತೋರಿಸಿದ ತಕ್ಷಣ ನೀನು ವಾಪಸ್ ಬರ್ಬೇಕು ತಾನೆ ಅಲ್ಲಿಂದ. ನಿಂತ್ಕೊಂಡು ಏನ್ ಮಾಡ್ತಿದ್ದೆ ನೀನು? ನನಗೊಂದ್ಸರಿ ಯೋಚನೆ ಬಂತು. ಶಬ್ದದಿಂದ ಪ್ರಾಬ್ಲಮ್ ಇದೆ ಅಂತ ಗೊತ್ತು. ಅವಳು ಗನ್ ತೋರಿಸಿದ ತಕ್ಷಣ ನಾನು ಎದ್ರುಕೊಂಡು ಓಡ್ ಬಂದ್ರೆ ನಿಮಗ್ ಮಾಡೋ ಅವಮಾನ ಆಗುತ್ತೆ. ಅವಳ ಮುಂದೆ ನೀವು ಸೋತಾಗೆ ಆಗುತ್ತೆ ಬರ್ದು ಅಂತಾನೆ ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ನಾನೇನೋ ಅವಳೆ ನಮ್ಮನ್ನ ಎದುರಿಸೋಕೆ ಗನ್ ತೋರಿಸ್ತಿದ್ದಾಳೆ ಅಂತ ಅನ್ಕೊಂಡ್ರೆ ನನ್ನ ಒತ್ತೇ ಬಿಡೋದಾ? ಬಂದು ನನಗ್ ಬಿದ್ದ ತಕ್ಷಣ ನನಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಇಷ್ಟ ಚಿಕ್ಕ ವಿಷಯಕ್ಕೆ ಚಲಾಯಿಸ್ತಾಳೆ ಅಂದ್ರೆ ನೀನ್ ಹೇಳಿರೋ ಪ್ರಕಾರ ದಿನ ನಾವ್ ಅವರಿಬ್ಬರು ಈಸಿಯಾಗಿ ತಗೊಂಡ್ಬಿಟ್ವಿ. ನಮ್ಮ ಮಿತಿಗಿಂತ ಮೀರಿದರೆ ಏನ್ ಮಾಡುದು ಅನ್ನೋ ಅಹಂಕಾರದಲ್ಲಿದ್ದಾರೆ. ಅಹಂಕಾರನ ಮುರಿಬೇಕು ಅಂತ ಹೇಳ್ತಾ ಇರ್ತಾನೆ. ಸತ್ಯಣ್ಣ ಅದೇ ಟೈಮ್ಗೆ ವಾಪಸ್ ಬರ್ತಾರೆ. ಟೈಮ್ಗೆ ಸತ್ಯನ್ ಫೋನ್ ರಿಂಗ್ ಆಗುತ್ತೆ.
ಈ ಸಾಕ್ಷಿ ಅಂತ ಇರೋದ್ ನೋಡ್ಕೊಂಡು ಸಾಕ್ಷಿ ಅವರು ಫೋನ್ ಮಾಡ್ತಾ ಇದಾರೆ, ಮಾತಾಡ್ಬಿಡ್ತೀನಿ ಅಂತ ಹೇಳಿ. ಸಾಕ್ಷಿ ಅವರೇ, ಹೇಗಿದ್ದೀರಾ ನೀವು? ಇದಿರೋದಾನೆ? ನಾನ್ ಆಗ್ಲೇ ಮನೆ ಹತ್ರ ಬಂದಿದ್ದೆ, ಮನೇಲೂ ಇರ್ಲಿಲ್ಲ, ಹಾಸ್ಪಿಟಲ್ ಹುಡುಕ್ತೆ, ಅಲ್ಲೂ ಸಿಗ್ಲಿಲ್ಲ. ನೀವು ಎಲ್ಲಿದ್ದೀರಾ ಅಂತ ಕೇಳಿದಾಗ ನಾನು ಪರಿಚಯ ಇರೋ ಡಾಕ್ಟರ್ ಹತ್ರ ಬಂದಿದ್ದೆ, ನಾನು ಹುಷಾರಾಗಿದ್ದೀನಿ. ಹೌದು, ನೀವೇಗಿದ್ದೀರಾ? ಹುಷಾರಾಗಿದ್ದಾರೆ ತಾನೆ ಅಂತ ಹೇಳಿದಾಗ ಕಡೆಯಿಂದ ಸತ್ಯ, ಅದು ಏನಾಯ್ತು ಅಂದ್ರೆ ಇಲ್ಲಿ ಒಂದ್ ದೊಡ್ಡ ಅನಾಹುತನೇ ಆಗಿದೆ ಸಾಕ್ಷಿ ಅಂತ ಸತ್ಯಣ್ಣ ಹೇಳ್ತಾರೆ. ಅನಾಹುತನ ಏನದು ಅಂತ ಸಾಕ್ಷಿ ಕೇಳ್ತಾಳೆ. ನನ್ನ ತಂಗಿ ಭೂಮಿ ಇದ್ದಾಳಲ್ವಾ, ಅದೇ ಅಜಿತ್ ಹೆಂಡ್ತಿ, ಅವಳಿಗೆ ಬಿದ್ದಿದೆ ಅಂತ ಸತ್ಯಣ್ಣ ಹೇಳ್ತಾರೆ. ಏನ್ ಹೇಳ್ತಾ ಇದ್ದೀರಾ ಸತ್ಯ ಅವರೇ? ಸಾಕ್ಷಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಾನ್ ನಿಜಾನೇ ಹೇಳ್ತಾ ಇದ್ದೀನಿ, ಅದೇ ರಾಣ ಮಗಳು ಸಾಕ್ಷಿ ಇನ್ನೋರು ಇದಾರಲ್ಲ, ಅವ್ರಿಗೆ ಶೂಟ್ ಮಾಡಿರೋದು. ಮನೆ ಹತ್ರ ಮತ್ತೆ ಪ್ರತಿಭಟನೆ ಮಾಡಕ್ಕೆ ಅಂತ ಹೋದಾಗ ಸಾಕ್ಷಿ ಭೂಮಿಗೆ ಗುಂಡಾರ್ಸಿದಾಳೆ, ಅದರಿಂದ ಇಂಜುರಿ ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಅಂತ ಹೇಳಿದಾಗ ವಾಟ್, ಹಾಗಾದ್ರೆ ಇವ್ರಿಗೆ ಏನಾಗಿದೆ? ನಾನು ಈಗ್ಲೇ ಅವ್ರು ನೋಡ್ಬೇಕು ಬರಲ್ಲ ಅಂತ ಸಾಕ್ಷಿ ಕೇಳ್ತಾಳೆ. ಬೇಡ, ಭೂಮಿ ಈಗ ಹುಷಾರಾಗಿದ್ದಾಳೆ, ಅದಕ್ಕೆ ಇಲ್ಲಿಗೆ ಬರೋದ್ ಬೇಡ. ಸತ್ಯಣ್ಣ ಹೇಳಿದಾಗ ಅಟ್ಲೀಸ್ಟ್ ಫೋನ್ ಆದ್ರೂ ಕೊಡಿ, ಫೋನಲ್ಲಾದ್ರೂ ಅವ್ರನ್ನ ಮಾತಾಡಿಸ್ತೀನಿ. ಸಾಕ್ಷಿ, ನಾನ್ ನಿಮ್ ಬಗ್ಗೆ ಇನ್ನು ಭೂಮಿ ಮತ್ತೆ ಅಜಿತ್ ಹತ್ರ ಹೇಳಿಲ್ಲ, ಹಾಗೆ ನೀವ್ ಈಗ್ಲೇ ಅವ್ರ ಹತ್ರ ಮಾತಾಡೋದ್ ಬೇಡ. ಹೌದಾ, ಸರಿ. ಹಾಗಾದ್ರೆ ಹೆಂಡತಿಗೆ ಶೂಟ್ ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ಅವ್ನು ಸುಮ್ನೆ ಬಿಡ್ತಾನ, ಮತ್ತೆ ಅವ್ರ ಮಗಳನ್ನ ಅರೆಸ್ಟ್ ಮಾಡ್ಬೇಕು, ತಕ್ಕ ಶಿಕ್ಷೆ ಆಗೋ ತರ ಮಾಡ್ಬೇಕು ಅಂತ ಸಾಕ್ಷಿ ಹೇಳ್ತಾಳೆ. ನಮ್ಮ ಅಜಿತ್ ಸುಮ್ನೆ ಕೂರೋದಿಲ್ಲ, ಅವ್ನೇನಾದ್ರೂ ಒಂದ್ ಮಾಡೇ ಮಾಡ್ತಾನೆ. ಸತ್ಯಣ್ಣ ಹೇಳ್ತಾನೆ, ಏನ್ ಮಾಡ್ತಾರೆ? ಅರೆಸ್ಟ್ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದಾರ? ಸಾಕ್ಷಿ ಕೇಳ್ತಾಳೆ. ಸತ್ಯಣ್ಣ, ನಂಗೆ ಇನ್ನೂ ಆ ವಿಷಯ ಗೊತ್ತಿಲ್ಲ, ಅಜಿತ್ ಮೇಲೆ ನನಗೆ ನಂಬಿಕೆ ಇದೆ, ಅವ್ನು ಯಾವ್ದೇ ಕಾರಣಕ್ಕೂ ರಾಣ ಮತ್ತೆ ಸಾಕ್ಷಿನ ಬಿಡೋದಿ ಬಗ್ಗೆ ನಂಗೆ 100% ಗೊತ್ತಿದೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸಾಕ್ಷಿ ಆಗ್ತಾಳೆ. ಸರಿ ಸತ್ಯ ಅವ್ರೆ, ನಿಮಗೇನಾದ್ರೂ ಸಹಾಯ ಬೇಕಾದ್ರೆ ಹೇಳಿ, ನಾನ್ ಮಾಡಕ್ ರೆಡಿ ಇರ್ತೀನಿ. ಹುಷಾರಾದ್ರೆ ನನಗೊಂದು ಫೋನ್ ಮಾಡಿ, ನನಗೂ ಆತಂಕ ಆಗ್ತಾ ಇರುತ್ತೆ. ಸಾಕ್ಷಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸರಿ ಅಂತ ಸತ್ಯಣ್ಣ ಫೋನ್ ಇಡ್ತಾರೆ. ಸತ್ಯ ರೂಮ್ ಒಳಗೆ ಬರ್ಬೇಕು ಅಂತ ಡೋರ್ ಓಪನ್ ಮಾಡಿದಾಗ ಈ ಕಡೆ ಅಜಿತ್ ಮಾತಾಡ್ತಾ ಇರ್ತಾರೆ. ಚಿಕ್ಕ ವಿಷಯಕ್ಕೆ ನಿನಗೆ ಶೂಟ್ ಮಾಡಿದ್ದಾರೆ ಅಂದ್ಮೇಲೆ ಅವತ್ತು ಆ ರಾಣ ಪುರುಷೋತ್ತಮ್ಗೆ ಮಾಡಿದ್ದು ನಿಜ ಅನಿಸ್ತಾ ಇದೆ. ಅಜಿತ್ ಹೇಳಿದಾಗ, ಅಯ್ಯೋ ಸಾಹೇಬ್ರೆ, ನೀವು ಕೇಳ್ತಾ ಇದೀರಲ್ಲ, ಪುರುಷೋತ್ತಮ್ಗೆ ಶೂಟ್ ಮಾಡಿದ್ದೆ ಆ ರಾಣ, 100% ಶೂರ್ ಆಗಿ ಹೇಳ್ತಾ ಇದೀನಿ. ನೀನ್ ಇದ್ರ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಆರಾಮಾಗಿ ರೆಸ್ಟ್ ಮಾಡು. ರಾಣ ಮತ್ತೆ ಸಾಕ್ಷಿ ವಿಷಯನ ನನಗ್ ಬಿಟ್ಬಿಡು. ಒಂದೊಂದ್ ಕೇಸ್ ಹಾಕಿದ್ರೆ ಬೇಲ್ ತಗೊಂಡು ಆರಾಮಾಗಿ ಹೊರಗಡೆ ಬರ್ತಾರೆ, ನನಗೆ ಚೆನ್ನಾಗ್ ಗೊತ್ತು. ಇನ್ ಮುಂದೆ ನೋಡ್ತಾ ಇನ್ಮೇಲೆ ಒಂದ್ ಕೇಸನ್ನ ಅವ್ರ ಮೇಲೆ ಆಗ್ತಾನೆ ಇರ್ತೀನಿ. ಕೇಸಿಂದ ಬೇಲ್ ತಗೊಂಡು ಹೊರಗಡೆ ಬರ್ತಾರೆ ಅಂತ ನಾನು ನೋಡ್ತೀನಿ. ಅದೇ ಕಾರಣಕ್ಕೂ ಅವರು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ ಆಗದೇ ಇಲ್ಲ. ದಿನಾನೇ ಒಂದ್ ಲೆಕ್ಕ ಆದ್ರೆ ಇನ್ಮೇಲೆ ಒಂದ್ ಲೆಕ್ಕ ಮಾಡಿರೋ ಎಲ್ಲಾ ತಪ್ಪಿಗೂ ನಾನ್ ಶಿಕ್ಷೆ ಕೊಡ್ತೀನಿ. ತಪ್ಪಿಗೂ ಸಾಕ್ಷಿನ ಹುಡುಕಿ ತೆಗಿತೀನಿ. ನಂತರ ಒಟ್ಟಿಗೆ ಸಾಕ್ಷಿ ಮತ್ತೆ ರಾಣನ್ ಮೇಲೆ ಒಟ್ಟಿಗೆ ಕೇಸ್ ಹಾಕಿ ಅಂತ ಜೈಲಲ್ಲಿ ಕೊಳಿಬೇಕು, ಆ ರೀತಿ ಮಾಡ್ತೀನಿ. ಅಜಿತ್ ಹೇಳ್ತಿರೋ ಮಾತನ್ನ ಸತ್ಯಣ್ಣ ಕೇಳಿಸ್ಕೊಂಡು ನಿಂತಿರ್ತಾರೆ. ಆಗ ಭೂಮಿ ಸತ್ಯಣ್ಣ ಅಂತ ಕರೆದಾಗ ನಂಗೆ ಒಂದೇ ಸರಿ ಗಾಬರಿ ಆಗುತ್ತೆ. ಅಜಿತ್ ತಿರುಗಿ ಸತ್ಯಣ್ಣ ಕಡೆ ನೋಡ್ತಾ ಇರ್ತಾನೆ. ಭೂಮಿ, ಯಾಕೆ ಸತ್ಯಣ್ಣ ಅಲ್ಲ ನಿಂತಿದ್ದೀರಾ? ಈ ಸತ್ಯಣ್ಣ ಒಳಗಡೆ ಅಂತ ಹೇಳಿದಾಗ, ಆಗಲ್ಲ, ನೀವಿಬ್ರೇನ ಮಾತಾಡ್ತಿದ್ರಲ್ವಾ ಅಂತ ಹೇಳ್ತಿರುವಾಗ, ಅವಾಗಿಂದ ಆಯ್ತು ಸತ್ಯಣ್ಣ, ನಿಮಗೆ ಹೊರಗಿನವರ ಕದ್ದು ಮುಚ್ಚಿ ಅನ್ನುವಂಥದ್ದು ಏನೂ ಇಲ್ಲ, ಬನ್ನಿ ಹೇಳಿದಾಗ ಸತ್ಯಣ್ಣ ಒಳಗಡೆ ಬರ್ತಾರೆ. ಸತ್ಯಣ್ಣನ ಮೇಲೆ ತುಂಬಾನೇ ಕೋಪ ಇರುತ್ತೆ. ಭೂಮಿನ ಬಿಟ್ಟು ನಾವು ಹೋಗ್ಬಾರ್ದಿತ್ತಂತ ಅಜಿತ್ ಮನ್ಸಲ್ಲಿ. ಸತ್ಯಣ್ಣ ಒಳಗಡೆ ಬಂದ್ಬಿಟ್ಟು, ಅಜಿತ, ಐ ಆಮ್ ರಿಯಲಿ ಸಾರಿ ಕಣೋ, ನನ್ನಿಂದ ತಪ್ಪಾಗಿದೆ. ಫ್ರೆಂಡಿಗೆ ಹುಷಾರಿಲ್ಲ ಅಂತ ಸತ್ಯಣ್ಣ ಹೇಳಿದ್ದು, ಭೂಮಿಗೆ ಬೇಲ್ ಕೊಡ್ಸುವಾಗ್ಲೂ ನಿಮ್ ಫ್ರೆಂಡಿಗೆ ಹುಷಾರಿರ್ಲಿಲ್ಲ, ಭೂಮಿಗೆ ಈ ತರ ಅಪಾಯ ಆಗುವಾಗ್ಲೂ ನಿಮ್ ಫ್ರೆಂಡಿಗೆ ಹುಷಾರಿಲ್ಲ ಅಂತ ಹೇಳಿ ಹೋಗಿದ್ರಿ. ಒಂದ್ ಬೇಕಾಗಿರೋ ನಿಮ್ ಫ್ರೆಂಡ್ ಯಾರು ಸತ್ಯಣ್ಣ? ಗೊತ್ತಿಲ್ದಿರೋ ಅಂತ ಫ್ರೆಂಡ್ ಯಾರು? ಅಜಿತ್ ಕೇಳಿದಾಗ ಸತ್ಯಣ್ಣಂಗೆ ಗಾಬರಿ ಶುರುವಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್